ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ಕನ್ನಡ ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬೋದು. ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರೆಂದರೆ ಇವರು ಕನ್ನಡ ನಾಡಿನ ಪ್ರಖ್ಯಾತ ಗಾಯಕರಲ್ಲಿ ಒಬ್ಬರು. ಇವರು ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹರಿದಾಸ ಸಂಯೋಜನೆ, ಚಲನಚಿತ್ರ ಗಾಯನ ಹೀಗೆ ವಿವಿಧ ಪ್ರಕಾರಗಳ ಸುಗಮ ಸಂಗೀತ ಗಾಯನದಲ್ಲಿ ತಮ್ಮ ಅಚ್ಚಳಿಯದ ಮುದ್ರೆ ಒತ್ತಿ ಪ್ರಖ್ಯಾತರಾಗಿದ್ದಾರೆ. ಇವರ ಪವಮಾನ ಜಗದ ಪ್ರಾಣ, ಮುನಿಸುತ್ತರವೇ ಮುಗದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪಾಗಿದೆ ಇಂತಹ ಹಾಡುಗಳನ್ನು ಮೆಲುಕು ಹಾಕದವರಿಲ್ಲ. ಇವರು 1200ಕ್ಕೂ ಹೆಚ್ಚು ದಾಸರ ಪದಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಚಿತ್ರಗಳಿಗೆ ಹಿನ್ನೆಲೆ ಗಾಯನ ನೀಡಿದ್ದಾರೆ. 300ಕ್ಕೂ ಹೆಚ್ಚು ಭಾವಗೀತೆಗಳನ್ನು ಹಾಡಿದ್ದಾರೆ. ಹಾಗೆ ಒಟ್ಟು ಬೇರೆ ಬೇರೆ ಪ್ರಕಾರದ 12,000 ಗೀತೆಗಳಿಗೆ ಇಲ್ಲಿಯವರೆಗೆ ಧ್ವನಿಯಾದ ಮೊದಲ ಗಾಯಕರಿವರು. 14 ಭಾಷೆಗಳಲ್ಲಿ ಇವರ ಸಂಗೀತದಲ್ಲಿ ಹಲವಾರು ಖ್ಯಾತ ಸಂಗೀತಗಾರರು ಹಾಡಿದ್ದಾರೆ. ಪ್ರಪಂಚದಾದ್ಯಂತ ಅನೇಕ ಸಾರ್ವಜನಿಕ ಸಂಗೀತ ಕಚೇರಿಗಳನ್ನು ನೀಡಿದ್ದಾರೆ. ಸೊ ನಿಮಗೆ ಇಷ್ಟೊತ್ತಿಗೆ ಇವ್ರು ಯಾರು ಅಂತ ಈಗ ತಿಳಿದಿರ್ಬೋದು. ಇವರು ಬೇರೆ ಯಾರು ಅಲ್ಲ, ವಿದ್ವಾನ್ ಶ್ರೀ ಪುತ್ತೂರು ನರಸಿಂಹ ನಾಯಕ್ ಅವರು. ಸೊ ಇವರು ಮೂಲತಃ ಕೊಂಕಣಿಯವರು. ಬನ್ನಿ ಇವರ ಹತ್ರನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಸರ್, ನಿಮಗೆ ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋಗೆ ಸುಸ್ವಾಗತ. ನಮಸ್ತೆ. ಸರ್, ನೀವು ಈಗ ಒಂದು ಆಸ್ಟ್ರೇಲಿಯಾ ಟೂರ್ಗೆ ಬಂದಿದ್ದೀರಾ. ಸೊ ನೀವು ಒಂದು SVKV ಟೆಂಪಲ್ ಅವರ ಒಂದು ಫಂಡ್ ರೈಸಿಂಗ್ ಇವೆಂಟ್ಗೂ ಕೂಡ ನೀವು ಅದಕ್ಕೋಸ್ಕರ ನೀವು ಬಂದು ನಿಮ್ಮ ಒಂದು ಸಂಗೀತ ಕಚೇರಿಯನ್ನು ಕೂಡ ನಡೆಸಿದ್ದೀರಾ. ಹಾಗೆ ಪರ್ತು, ಸಿಡ್ನಿ ಹೀಗೆ ಹಲವಾರು ಕಡೆಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ನಿಮ್ಮ ಒಂದು ಸಂಗೀತ ಕಚೇರಿಯನ್ನೆಲ್ಲ ನಡೆಸ್ತಾ ಇದ್ದೀರಾ. ಸೊ ಸರ್, ಹೇಗೆ ಅನಿಸ್ತಾ ಇದೆ ನಮ್ಮ ಒಂದು ಆಸ್ಟ್ರೇಲಿಯಾಗೆ ಬಂದಿದ್ದು, ಪ್ಲಸ್ ಇಲ್ಲಿ ಬಂದು ನೀವು ಒಂದು ಅಪ್ಪು ಕನ್ನಡ ರೇಡಿಯೋಗೆ ಸಂದರ್ಶನವನ್ನು ಕೊಡ್ತಾ ಇರೋದು? ಈ ದೇಶಕ್ಕೆ ನಾನು 2ನೇ ಸರ್ತಿ ಬರ್ತಾ ಇದ್ದೀನಿ. ಮೊದಲ ಬಾರಿ 2014ರಲ್ಲಿ ಬಂದಿದೆ. ಈ ವರ್ಷ ನನ್ನನ್ನು ಈ ದೇಶಕ್ಕೆ ಬರುವ ಹಾಗೆ ಮಾಡಿದವರು ಪರ್ತಿಂದ ಶ್ರೀಕಾಂತ್ ಕೊಳ್ಳಿ ಅಂತ. ಅವರು ಇಲ್ಲಿಗೆ ಬರಬೇಕು, ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ತುಂಬ ಒಂದು ಆಸಕ್ತಿಯಿಂದ ಕಳೆದ ವರ್ಷವೇ ಇದರ ಪ್ರಯತ್ನ ಮಾಡಿದರು. ಆದರೆ ಕೆಲವು ಸರಕಾರಿ ಈ ವೀಸಾದಿಂದ ಕಳೆದ ವರ್ಷ ಆಗಿರಲಿಲ್ಲ, ಈ ವರ್ಷ ಆಯಿತು. ಆದಾಗ ಇಲ್ಲಿ ಸಿಡ್ನಿಯಲ್ಲಿ, ಮೆಲ್ಬರ್ನಲ್ಲಿ, ಬ್ರಿಸ್ಬೇನ್ನಲ್ಲಿ, ಕ್ಯಾನ್ಬರಾದಲ್ಲಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಆಯಿತು. ಒಂದು ನಾನು ನೋಡಿದ್ದೇನಂತ ಹೇಳಿದ್ರೆ ಇಲ್ಲಿ ಜನರ ಒಂದು ಆತಿಥ್ಯ ಮತ್ತು ಅವರ ಸಹೃದಯತೆ. ಅತ್ಯಂತ ಪ್ರೀತಿಯಿಂದ ನಾವು 26 ದಿನ ಈ ದೇಶದಲ್ಲಿ ಕಳೆದಿದ್ದೀವಿ. 26 ದಿನಗಳು ನಮಗೆ ಕೇವಲ 2.5 ದಿನದ ಹಾಗೆ ಅನಿಸಿದೆ. ಯಾಕಂದರೆ ಆ ಪ್ರೀತಿ, ಅವರು ತೋರಿಸಿರುವ ಪ್ರೀತಿ, ನಮ್ಮ ಬೇಕು ಬೇಡಗಳನ್ನು ಪ್ರತಿಯೊಂದನ್ನು ಕೇಳಿಕೊಂಡು, ಪ್ರತಿಯೊಂದನ್ನು ನಮಗೆ ಏನು ಬೇಕು, ಆಹಾರ ಏನು ಬೇಕು, ನೀರು ಬೇಕಾದರೆ ಎಷ್ಟು ಬಿಸಿ ಬೇಕು, ಇದನ್ನು ಕೂಡ ಕೇಳಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿರೋದಾಗಲಿ, ಆಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮನ್ನು ನೋಡಿಕೊಂಡ ರೀತಿಗೆ ನಾವು ಅತ್ಯಂತ ಒಂದು ಕೃತಜ್ಞರಾಗಿದ್ದೀವಿ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ತುಂಬ ಒಳ್ಳೆಯ ಮಾತನ್ನ ಹೇಳಿದ್ರಿ ಸರ್. ನೀವು ಅಷ್ಟೇ ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋದಲ್ಲಿ ಒಂದು ಕನ್ನಡದಲ್ಲಿ ನೀವು ಒಂದು ಸಂದರ್ಶನ ನೀಡ್ತಾ ಯಾಕಂದರೆ ಅಪ್ಪು ಈ ಕನ್ನಡ ನಾಡಿನಲ್ಲಿ ಶ್ರೇಷ್ಠ ನಟ ಅಂತ ಬಹಳಷ್ಟು ಜನ ಭಾವಿಸಿದರು. ಅಣ್ಣ ಅವರ ಒಂದು ಏನು ಪರಂಪರೆ ಇದೆ, ಆ ಪರಂಪರೆಯಲ್ಲಿ ಬಂದ ಅಣ್ಣ ಅವರ ಮಕ್ಕಳೆಲ್ಲ ಆ ಶಿಸ್ತು, ಆ ಜೀವನ ಕ್ರಮ ಎಲ್ಲವನ್ನು ಪಾಲಿಸಿಕೊಂಡು ಬಂದವರು. ನಟನೆ ಅಣ್ಣ ಅವರು ಬೇರೆನೆ ಬಿಡಿ, ಅಣ್ಣ ಅವರು ಬೇರೆ. ಆದರೆ ಅಪ್ಪು ಆ ಹಾದಿಯಲ್ಲೇ ಸಾಕ್ತಿದ್ದಂತಹ ಒಬ್ಬ ಅತ್ಯಂತ ಶ್ರೇಷ್ಠ ನಟರಲ್ಲಿ ಒಬ್ಬರು. ಅದು ಅಪ್ಪು ಆಗಲಿ, ಶಿವಣ್ಣ ಆಗಲಿ. ಆದರೆ ಅಪ್ಪು ನಮ್ಮನ್ನು ಅಗಲಿದ ಬಳಿಕ ಅಪ್ಪು ಯಾಕೆ ಇನ್ನೂ ದೊಡ್ಡವರಾಗ್ಬಿಟ್ರು ಅಂತ ಹೇಳಿದ್ರೆ, ಸಮಾಜದ ಜೊತೆ ಹೇಗೆ ಅವರ ಹೃದಯ ಸ್ಪಂದಿಸ್ತಾ ಇತ್ತು ಮತ್ತು ಸಮಾಜಕ್ಕಾಗಿ ಏನು ಮಾಡಿದ್ರು. ನಾವು ಬದುಕಿದ್ದಾಗ ಭಗವಂತ ಕೊಟ್ಟಿದ್ದನ್ನು ಭಗವಂತನಿಗೆ ಹೇಗೆ ಅರ್ಪಿಸಬೇಕು ಅನ್ನೋದನ್ನು ಅಪ್ಪು ಹೇಳಿಕೊಟ್ರು. ಹೇಗೆ ಪುರಂದರದಾಸರು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಬಾಳಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂತ. ಭಗವಂತ ಕೊಟ್ಟ ಸೌಭಾಗ್ಯ ಏನಿದೆಯಲ್ಲ, ಅದನ್ನು ದೀನ ದಲಿತರಿಗೆ ತಲುಪಿಸೋದು, ಅದು ಮತ್ತೆ ಭಗವಂತನಿಗೆ ಕೊಡೋದು.
ಹೌದು. ಅದೇ ಹರಿಸಮರ್ಪಣೆ ಅದು. ಓಕೆ. ಅದನ್ನು ಅಪ್ಪು ಕಲಿಸಿದ್ದಾರೆ. ಹೌದು. ಹೋದ ಮೇಲೆ ಅಪ್ಪು ನಟನೆಯ ಸಂದರ್ಭದಲ್ಲಿ ಏನು ದೊಡ್ಡವರಾಗಿದ್ರು, ಅವರ ಅಗಲಿಕೆಯ ನಂತರ ಅವರು ಇನ್ನೂ ದೊಡ್ಡವರಾಗಿದ್ದಾರೆ. ಮಹಾ ವ್ಯಕ್ತಿ ಆದ್ರು. ಮಹಾ ವ್ಯಕ್ತಿ ಆದ್ರು. ಹೌದು, ತುಂಬಾ ಬಹಳ ಅವರ ಹೆಸರಿನಲ್ಲಿ ನಿಮ್ಮ ಈ ರೇಡಿಯೋ ಚಾನಲ್ ಇರೋದು ತುಂಬಾ ಸಂತೋಷ, ಖಂಡಿತ ತುಂಬಾ ಸರ್. ಸಂತೋಷ. ಅವರ ನಮ್ಮ ಒಂದು ರೇಡಿಯೋ ಚಾನಲ್ ಒಂದು ಕಮ್ಯುನಿಟಿ ಚಾನಲ್, ಜನಗಳಿಗೆ ಕಮ್ಯುನಿಟಿಗೋಸ್ಕರನೇ ಇದು ಒಂದು ಅವರ ಒಂದು ಆದರ್ಶನ ಪಾಲಿಸಬೇಕು, ಅವರ ಒಂದು ಇನ್ಸ್ಪಿರೇಷನ್. ಹೀಗೆ ನಿಮ್ಮ ತರ ಎಲ್ಲ ಬರೋ ಪ್ರತಿಯೊಬ್ಬರು ಇನ್ಸ್ಪಿರೇಷನ್ ಪರ್ಸನ್ನ ನಾವು ಇಂಟರ್ವ್ಯೂ ಮಾಡಿ ಅವರಿಂದ ನಮ್ಮ ಒಂದು ಕಮ್ಯುನಿಟಿ ಮೋಟಿವೇಟ್ ಆಗಲಿ ಅನ್ನೋ ಒಂದೇ ಒಂದು ನಮ್ಮ ವಿಷನ್ನು, ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋದು. ನೀವು ನಿಮ್ಮ ಒಂದು ಟೈಮ್ ಮಾಡ್ಕೊಂಡು ನಮಗೆ ಸಂದರ್ಶನ ಕೊಡ್ತಾ ಇರೋದು ತುಂಬಾ ನನ್ನ ಭಾಗ್ಯ ಸರ್. ಸರ್, ನಿಮ್ಮ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಸೊ ಅದಕ್ಕಿಂತ ಮೇಲಾಗಿ ಏನಂದ್ರೆ ನೀವೊಂದು ಕೊಂಕಣಿಯವರು. ಸೊ ನಿಮ್ಮ ಈ ಒಂದು ಬಾಲ್ಯ ಜೀವನದ ಬಗ್ಗೆ, ಒಂದು ಶೈಕ್ಷಣಿಕ ಜೀವನದ ಬಗ್ಗೆ ಸ್ವಲ್ಪ. ನಾನು ದಕ್ಷಿಣ ಕನ್ನಡದವನು, ಕೊಂಕಣಿಯವನು ಎಲ್ಲ ಹೇಳೋದಕ್ಕಿಂತ ಮೊದಲು ನಾನು ಭಾರತೀಯ ಮತ್ತು ಕನ್ನಡ. ನಾ ಹಾಗೆ ಪರಿಚಯ ಮಾಡಿಕೊಟ್ಟಿದ್ದು, ನೀವು ಮೊದಲು ಕನ್ನಡಿಗರು. ಸೊ ನಿಮ್ಮ ಮೂಲತಃ ನೀವು ಕನ್ನಡದವರು, ಕನ್ನಡದ ಸಂಗೀತಗಾರರು. ಬಟ್ ಹಾಗೆ ಈಗ ನಮ್ದು ಒಂದು ಬ್ಯಾಕ್ ಗ್ರೌಂಡ್ ಅಂತ ಇರುತ್ತೆ, ಎಲ್ಲಿಂದ ಬಂದಿರೋ ಅನ್ನೋ ಒಂದು ಹಿನ್ನೆಲೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ನಾವೊಂದು ಭಾರತೀಯರಾದ್ರೂ ನಮ್ಮದೇ ಒಂದು ಮೂಲ ಅಂತ ಇದ್ದೇ ಇರುತ್ತೆ. ಸೊ ನಿಮ್ಮ ಒಂದು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹುಟ್ಟಿದ್ದು. ಸುಮಾರು ನನ್ನ 5ನೇ ವರ್ಷದ ವಯಸ್ಸಿನಲ್ಲಿ ನನ್ನ ಅಜ್ಜಿಯಿಂದಾಗಿ ನನಗೆ ಈ ಸಂಗೀತದಲ್ಲಿ ಆಸಕ್ತಿ ಹುಟ್ಟಿತ್ತು. ನಮ್ಮ ಊರಿನ ಭಜನೆ ಪ್ರಾರಂಭ ಇತ್ತು. ಅಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಭಜನೆ ಇದೆ. ನಮ್ಮ ಅಜ್ಜಿ ನನ್ನನ್ನು ಪ್ರತಿದಿನ ಕರ್ಕೊಂಡು ಹೋಗುವ ಕಾರಣ ನನಗೆ 5-6ನೇ ವರ್ಷದಲ್ಲಿ ನನಗೆ ವಯಸ್ಸಾವಾಗ ಆವಾಗಿಂದ ನನಗೆ ಭಜನೆಯಲ್ಲಿ ಆಸಕ್ತಿ ಬಂತು. ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು 12ನೇ ವಯಸ್ಸಿನಲ್ಲಿ ನನಗೆ ಸ್ವಲ್ಪ ಶಾಸ್ತ್ರೀಯ ಸಂಗೀತದ ಸ್ವಲ್ಪ ಮೂಲ ನನಗೆ ಪಾಠ ಆಯಿತು. ಆಮೇಲೆ ನಾನು ಅದನ್ನು ಡೆವಲಪ್ ಮಾಡ್ಕೊಂಡು ಹೋದೆ. ಕಾಲೇಜ್ ದಿನಗಳಲ್ಲಿ ಚಿತ್ರಗೀತೆಗಳನ್ನು ಹಾಡೋದು, ಭಾವಗೀತೆಗಳನ್ನು ಹಾಡೋದು, ಆಮೇಲೆ ಈ ನಾಟಕಗಳಿಗೆ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡೋದು ಕಾಲೇಜ್ ದಿನಗಳಲ್ಲಿ. ಹೌದು. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಭಾಷೆಗಳು ಪ್ರಮುಖವಾದವು. ಒಂದು ಕನ್ನಡ, ಒಂದು ಕೊಂಕಣಿ, ಒಂದು ತುಳು. ಅದರಲ್ಲಿ ಅದಕ್ಕೆ ತುಳುನಾಡು ಅಂತಲೂ ಹೇಳ್ತಾರೆ. ತುಳು ಭಾಷೆ ಇರೋದ್ರಿಂದ ತುಳು ಭಾಷೆಯಲ್ಲಿ ಬಹಳಷ್ಟು ನಾಟಕಗಳಾಗೋದು. ಆ ತುಳು ಭಾಷೆಯ ನಾಟಕಗಳಿಗೆ, ಹಳ್ಳಿಯ ನಾಟಕಗಳಿಗೆ, ಅದಕ್ಕೆ ಹಿನ್ನೆಲೆ ಗಾಯನಕ್ಕೆ ಹೋಗಿದ್ವಿ. ಅದು ನಾಟಕ ಶುರುವಾಗೋದೇ ರಾತ್ರಿ 11-12 ಗಂಟೆಗೆ. ಬೆಳಗಿನವರೆಗೆ ನಾಟಕ ನಡೀತಾ ಇರುತ್ತೆ, 2-3 ನಾಟಕಗಳು. ಕನ್ನಡ ಚಿತ್ರದ ಗೀತೆಗಳ ಧಾಟಿಯಲ್ಲಿ ತುಳು ಭಾಷೆಯಲ್ಲಿ ಬರೆದು ಅದನ್ನು ಹಾಡುವಂಥದ್ದು ನಾಟಕಕ್ಕೆ. ಈ ರೀತಿಯಲ್ಲೆಲ್ಲ ನನ್ನ ಸಂಗೀತ ಇತ್ತು. ಅವಾಗ್ಲಿಂದಾನೇ ನೀವು ಪ್ರಾರಂಭ ಮಾಡ್ತಿದ್ರಿ, ನಿಮ್ಮ ಒಂದು 16ನೇ ವಯಸ್ಸಿನಲ್ಲೇ ನೀವು ಒಂದು ಚಿಕ್ಕವರು. ಆ ಸಂದರ್ಭದಲ್ಲಿ ನನಗೆ ಸುಮಾರು ಒಂದು 17 ವರ್ಷ ಇದ್ದಾಗ ಆರೂರು ಪಟ್ಟಾಭಿ ಅಂತ ನೀವು ಕೇಳಿರ್ಬೋದು, ಭಕ್ತ ವಿಜಯ ರಾಜ್ಕುಮಾರ್ ಅವರ ಚಿತ್ರಕ್ಕೆ ನಿರ್ದೇಶನ ಮಾಡಿದವರು. ಅವರು ತುಂಬ ಕನ್ನಡ ಚಿತ್ರಗಳಿಗೆ ಇದು ನಿರ್ದೇಶನ ಮಾಡಿದವರು. ಅವರು ನಮ್ಮ ಊರಿಗೆ ಬಂದಾಗ ಅಲ್ಲಿ ರಾಮಣ್ಣರೇ ಅಂತ ತುಳು ಚಿತ್ರಕ್ಕೆ ನಟನೆ ಮಾಡಿದವರೊಬ್ಬರಿದ್ರು. ಅವರು ನನ್ನನ್ನು ಪರಿಚಯ ಮಾಡಿದ್ರು. ಅವರು ಸುಮಾರು ಒಂದು 2 ಗಂಟೆ ನನ್ನ ಹತ್ರ ಸುಮ್ಮನೆ ಆ ಹಾಡು ಈ ಹಾಡು ಅಂತ ಹೇಳಿ ನಾನು ಹಾಡ್ತಾ ಇದ್ದೆ. ಕೇಳಿಬಿಟ್ಟು ಅಭ್ಯಾಸ ಮಾಡುವಂತ ಹೋದರು. ಅದಾಗಿ ಒಂದೇ ವಾರದಲ್ಲಿ ನನಗೆ ಚೆನ್ನೈಯಿಂದ ಕಾಲ್ ಮಾಡಿದ್ರು. ನೀನು ಚೆನ್ನೈಗೆ ಬರಬೇಕು, ನಿನ್ನ ಹತ್ರ ಒಂದು ಹಾಡು ಹಾಡಿಸ್ತಾ ಇದ್ದೆ. ಹೌದು. ಹಾಗೆ ನಾನು ಒಂದು ತುಳು ಚಿತ್ರಕ್ಕೆ ಪ್ರಥಮವಾಗಿ ಹಾಡಿದೆ, ಕರಿಯಣಿ ಕಟ್ಟಂದಿ ಕಂಡಣಿ ಅಂತ. ಅದರ ಅರ್ಥ ಏನಂತ ಹೇಳಿದ್ರೆ ತಾಳಿ ಕಟ್ಟದೇ ಇರುವ ಗಂಡ. ತಾಳಿ ಕಟ್ಟದ ಗಂಡ. ಸೊ ಆ ಚಿತ್ರಕ್ಕೆ ನಾನು ಮೊದಲಿಗೆ ಹಾಡಿದ್ದು. ಸೊ ಅಲ್ಲಿಂದ ನನ್ನ ಸಂಗೀತ ಜೀವನ ಈ ರೀತಿಯಲ್ಲಿ ಪ್ರಾರಂಭ ಆಯಿತು. ಅಂದರೆ ಒಂದು ರೀತಿಯಲ್ಲಿ ವೃತ್ತಿ ಜೀವನದ ಮೊದಲ ರೆಕಾರ್ಡಿಂಗ್ ಅದು. ಅಂದರೆ ಆವಾಗಲೂ ನನಗೆ ಅದು ವೃತ್ತಿ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಅದು ಮೊದಲ ಬೀಜ. ಹಾಗೆ ನಿಮ್ದು ಒಂದೆಲ್ಲ ಸ್ಟಾರ್ಟ್ ಆಯ್ತು. ಸೊ ನಿಮ್ಗೆ ಗೊತ್ತಿರ್ಬೋದು, ಸೊ ಇವರ ತಂದೆಯವರು ಹರಿಹರ ನಾಯಕ್ ಅವರು, ತಾಯಿ ವರಲಕ್ಷ್ಮಿ ಅಂತ. ಹಾಗೆ ಇವರ ಸಂಗೀತ ಗುರುಗಳು ದೇವದಾಸ್ ನಾಯಕ್ ಮತ್ತೆ ಸೀತಾರಾಮ್ ನಾಯಕ್ ಅಂತ. ಹಾಗೆ ಇವರು BA ಪದವೀಧರರು ಕೂಡ ಅಲ್ವಾ ಸರ್? ನೀವು BA ಕೂಡ ಮುಗಿಸಿದ್ದೀರಾ ನಿಮ್ಮ ಒಂದು. ಸೊ ಹಾಗೆ ಸರ್, ನಿಮ್ಗೆ ಈ ಸಂಗೀತದಲ್ಲಿ ಹೇಗೆ ಆಸಕ್ತಿ ಬಂತು ಅಂತೆಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಇತ್ತು. ನೀವು ಆಲ್ರೆಡಿ ಎಲ್ಲ ಹೇಳಿದ್ರಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ. ಸೊ ಸರ್, ನಿಮ್ಮ ಒಂದು ಸಂಗೀತ
ಸಂಗೀತದಲ್ಲಿ SP ಬಾಲಸುಬ್ರಹ್ಮಣ್ಯಂ, ಅನುರಾಧ ಪೌಡ್ವಾಲ್, ಅನೂಪ್ ಜಲೋಟಾ, ಸುರೇಶ್ ವಾಡ್ಕರ್, ವೆಂಕಟೇಶ್ ಕುಮಾರ್, C ಅಶ್ವಥ್, ಜಯತೀರ್ಥ ಮೇಗುಂಡಿ, ವಾಣಿ ಜಯರಾಮ್ ಹೀಗೆ ಮುಂತಾದ ಖ್ಯಾತ ಗಾಯಕರೆಲ್ಲ ಹಾಡಿದ್ದಾರೆ. ಸೊ ಇದರ ಒಂದು ಬಗ್ಗೆನೂ ತಿಳಿಸಿ, ಒಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ಮ ಒಂದು ಸಂಗೀತದಲ್ಲಿ ಅವರೆಲ್ಲ ಇದು ಒಂದು ದೊಡ್ಡ ಪಾಠಶಾಲೆ ನನಗೆ. ಯಾಕಂದ್ರೆ ನಾನು ಸುಮಾರು 500-600 ಸಂಗೀತ ನಿರ್ದೇಶಕರಿಗೆ ಗಾಯಕನಾಗಿ ಕೆಲಸ ಮಾಡಿದ್ದೇನೆ. ಯಾಕಂದ್ರೆ 12,000 ಹಾಡು ಆಗ್ಬೇಕಾದ್ರೆ ಅಷ್ಟು ಸಂಗೀತ ನಿರ್ದೇಶಕರ ಹತ್ರ ಕೆಲಸ ಮಾಡಿರ್ಲೇಬೇಕಾಗುತ್ತೆ. ಖಂಡಿತ. GK ವೆಂಕಟೇಶ್ ಆಗಲಿ, ವಿಜಯ ಭಾಸ್ಕರ್ಗಳು ನನಗೆ ಒಂದು ರೀತಿಯಲ್ಲಿ ಗುರುಗಳ ಥರ. ವಿಜಯ ಭಾಸ್ಕರ್ ಆಗಲಿ, ರಂಗಾರಾವ್, ರಾಜನ್ ನಾಗೇಂದ್ರ ಅವರೆಲ್ಲ ಒಂದೊಂದು ಅವರ ರೆಕಾರ್ಡಿಂಗ್ಗಳಲ್ಲಿ ನಮಗೆ ಒಂದು ಹಾಡು ಹಾಡೋದಂತ ಹೇಳಿದ್ರೆ ಒಂದು ಪಾಠ ಆದ ಹಾಗೆ. ಇವಾಗಿನ ರೆಕಾರ್ಡಿಂಗ್ ಸಿಸ್ಟಮಿಗೂ ಆವಾಗಿನ ರೆಕಾರ್ಡಿಂಗ್ ಸಿಸ್ಟಮಿಗೂ ತುಂಬ ವ್ಯತ್ಯಾಸ ಇದೆ. ಆವಾಗ ಅವರು ಒಂದು ಹಾಡನ್ನ ಹೇಳಿಕೊಡ್ಬೇಕಾದ್ರೆ ನಾವು ಒಂದು ಪುಟ್ಟ ಮಗುವಿನ ಹಾಗೆ ಅವರ ಎದುರು ಕೂತು ಹಾಡನ್ನು ಕಲಿತು ಶಿಕ್ಷಕರ ತರ ನೀವು ಒಂದು ಸ್ಟೂಡೆಂಟ್ ತರನೇ ಇರ್ತಾ ಇದ್ದಿದ್ದು ಮತ್ತು ಅದು ಹಾಗೇನೆ ಹಾಗೆ ಅವರು ಹೇಳಿಕೊಟ್ಟಿದ್ದನ್ನ ಸರಿಯಾಗಿ ನಾವು ಹಾಡುವವರೆಗೆ ರೆಕಾರ್ಡಿಂಗ್ ಮಾಡ್ತಿರ್ಲಿಲ್ಲ. ಆದ್ದರಿಂದ ನಮಗೆ ಒಂದು ಒಳ್ಳೆ ರೀತಿಯ ಪಾಠ ಆಗ್ತಾ ಇತ್ತು. ಒಳ್ಳೆ ಗಾಯಕರಾಗ್ಲಿಕ್ಕೆ ನಮಗೆ ಅಲ್ಲೂ ಅವರೆಲ್ಲ ಗುರುಗಳ ರೂಪದಲ್ಲಿ ನಮಗೆ ಸಹಾಯ ಮಾಡಿದ್ರು, ಎಲ್ಲರೂ ಗುರುಗಳು. ಸೊ ಈ ಲಾಭ ನನಗೆ ಹಾಡುಗಾರಿಕೆಯಲ್ಲಿ ಆದರೆ ಬೇರೆ ಗಾಯಕರಿಂದ ನಾನು ಏನು ಕಲಿಬಹುದು ಅನ್ನೋದನ್ನ ನಾನು ನಿರ್ದೇಶಕನಾದಾಗ ಕಲ್ತ್ಕೊಂಡೆ. ಸೊ ನನಗೆ ಎರಡು ಕಡೆಯಿಂದ ನನಗೆ ಪಾಠ. ಯಾಕಂದ್ರೆ ನಾನು ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರಿಗೆ ಹಾಡೋದು ಒಂದು, ಅಲ್ಲಿಂದ ಪಾಠ ಕಲಿಯೋದು. ನಾನು ಸಂಗೀತ ನಿರ್ದೇಶನ ಮಾಡಿದಾಗ ನಾನು ಒಂದಷ್ಟು ಹಾಡುಗಳನ್ನ ವಿಜಯ ಭಾಸ್ಕರ್ ಸರ್ಗೆ ಕೇಳಿಸಿದೆ. ಸರ್ ಈ ಹಾಡುಗಳನ್ನ ಕೇಳಿ ನನಗೆ ಅಭಿಪ್ರಾಯ ಹೇಳಿ. ಅವರು ನೆಕ್ಸ್ಟ್ ಡೇ ಕೇಳಿ ನನಗೆ ಹೇಳಿದರು, ಚೆನ್ನಾಗಿ ಮಾಡಿದ್ದೀವಿ, ಆದರೆ ಒಂದು ಹಾಡಿಗೆ ಎಷ್ಟು ಬೇಕು ಅಷ್ಟನ್ನೇ ಮಾಡೋದನ್ನು ಕಲಿಬೇಕು. ನಿನಗೆ ಗೊತ್ತಿದೆ ಅಂತ ಎಲ್ಲವನ್ನೂ ಒಂದೇ ಹಾಡಲ್ಲಿ ಹಾಕಕ್ಕೆ ಹೋದ್ರೆ ಕೇಳುಗನಿಗೆ ಅದರ ಭಾರ ಜಾಸ್ತಿ ಆಗ್ಬೋದು. ವಿಜಯ ಭಾಸ್ಕರ್ ಸರ್ ಇಂದ ಕಲ್ತ್ಕೊಂಡೆ ನಾನು. ಹಾಗೆ ನಾನು ಸಂಯೋಜನೆ ಮಾಡಿದಾಗ ಒಬ್ಬರು ಗಾಯಕರು ನಾನು ಮಾಡಿದ ಒಂದು ಟ್ಯೂನನ್ನು ನಾನು ಮಾಡಿದ ಟ್ಯೂನ್ಗಿಂತ ಎಷ್ಟು ಚೆನ್ನಾಗಿ ಹಾಡಬಲ್ಲರು, ಅದನ್ನು ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡು ಅದಕ್ಕೆ ಇನ್ನೂ ಹೆಚ್ಚು ಜೀವ ಕೊಡಬಲ್ಲರು. ಯಾಕೆ ಬಹಳಷ್ಟು ಸಂಗೀತ ನಿರ್ದೇಶಕರಿಗೆ ದೊಡ್ಡ ಹೆಸರು ಬರಲಿಕ್ಕೆ ಈ ಗಾಯಕರಿಂದ ಸಾಧ್ಯ ಆಗಿದೆ. ಯಾಕಂದ್ರೆ ಅದು ಒಬ್ಬರ ಕೆಲಸ ಅಲ್ಲ. ಒಂದು ಹಾಡಿನ ಒಂದು ಸಂಗೀತ ನಿರ್ದೇಶನ ಒಬ್ರು ಮಾಡಿದಾಗ ಅವರ ಹಾಡನ್ನ ಅವರು ಮಾಡಿದ್ದಷ್ಟು ಹಾಡದಿದ್ರೆ ಒಂದು, ಮಾಡಿದ್ದಕ್ಕಿಂತ ಕಡಿಮೆ ಹಾಡಿದ್ರೆ ಹಾಡು ಸಾಯುತ್ತೆ. ಮಾಡಿದ್ದನ್ನ ಇನ್ನೂ ಜೀವ ತುಂಬಿ ಭಾವ ತುಂಬಿ ಹಾಡಿದಾಗ ಆ ಹಾಡು ಇನ್ನೂ ಚೆನ್ನಾಗಾಗತ್ತೆ. ಅದೇ ಕಾರಣಕ್ಕೆ ಸಂಗೀತ ನಿರ್ದೇಶಕರು ನಮ್ಗೆ ಇಂಥವರೇ ಬೇಕು ಅಂತ ಹೇಳುದು ಆ ಕಾರಣಕ್ಕೆ ಅವರ ಹಾಡನ್ನ ಬದುಕಿಸ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನಿಗೆ ಅವನ ಹಾಡು ಅವನ ಮಗು. ಅವನ ಮಗುವನ್ನು ಇನ್ನೊಬ್ಬರ ಮನೆಯಲ್ಲಿ ಬಿಡುವಾಗ ಅವನು ಆ ಮಗು ಚೆನ್ನಾಗಿ ಬೆಳೆಯುವಲ್ಲಿ ಮಾತ್ರ ಬಿಡ್ತಾನೆ. ಹಾಗೆ SP ಬಾಲಸುಬ್ರಹ್ಮಣ್ಯಂ ಅವರ ಹತ್ರ ಹಾಡುವಾಗ ಆಗಿರೋ ಒಂದು ಅನುಭವ ಆಗಲಿ, ಅನುರಾಧ ಪೌಡ್ವಾಲ್ ಹತ್ರ ಹಾಡಿಸುವಾಗ ಆದ ಒಂದು ಅನುಭವ, ಇದೆಲ್ಲವೂ ಬೇರೆ 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 ಅನುಭವ. ಒಂದು ನಾನು ನೋಡಿದ್ದೇನೆಂದ್ರೆ ಆ ಎಲ್ಲ ದೊಡ್ಡ ಗಾಯಕರು, ದಂತಕಥೆಗಳು, ಲೆಜೆಂಡ್ಸ್ ಅಷ್ಟು ದೊಡ್ಡವರಾದ್ರೂ ಕೂಡ ಅವರು ಡೌನ್ ಟು ಅರ್ತ್ ಇರ್ತಾರೆ. ಡೌನ್ ಟು ಅರ್ತ್, ಅದಕ್ಕೆ ಅವರು ಅಷ್ಟು ಬೆಳೆಯೋಕೆ ಸಾಧ್ಯ. ಹಂಬಲ್ ಆಗಿ ಇರೋದು ತುಂಬಾ ಡೌನ್ ಟು ಅರ್ತ್. ಅವರು ಎಷ್ಟು ಒಂದು ಸಾಫ್ಟ್ ಆಗಿರ್ತಾರೆ ಅಂದ್ರೆ SPB ಅವರಂತೂ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು. ಆಮೇಲೆ ನನಗೆ ಸಿಕ್ಕಿದಾಗ, ಎಲ್ಲಾದ್ರೂ ಸಿಕ್ಕಿದಾಗ ಆ ಹಾಡು ಹೇಗಿದೆ, ಆ ಹಾಡು ಹೇಗಿದೆ ಅಂತ ಒಂದ್ಸರ್ತಿ ನನಗೆ ಅವರು ಫೋನ್ ಮಾಡಿ ಇಂತಿಂಥ ಹಾಡು ನನಗೆ ಕಳಿಸ್ಕೊಡ್ಬೇಕು, ನಾನು ಉಡುಪಿಯಲ್ಲಿ ಹಾಡಬೇಕು ಅಂತ ಹಾಡಿದ್ರು. ನಾನು ಮಾಡಿದ ಒಂದು ಭಕ್ತಿಗೀತೆಯನ್ನು ಉಡುಪಿ ಕಾರ್ಯಕ್ರಮದಲ್ಲಿ ಹಾಡಿದ್ರು ಅವರು. ಹಾಗೆ ಅವರಿಗೆಲ್ಲ ಇಷ್ಟ ಆದಾಗ ಹಾಡ್ತಾರೆ. 35-45 ಸಾವಿರ ಹಾಡಿದಂತಹ ಒಬ್ಬರು ಲೆಜೆಂಡ್ ನಿನ್ನ ಹಾಡು ಕೊಡು ನಾನು ಹಾಡ್ತೀನಿ ಅಂತ ಹೇಳಬೇಕಾದ್ರೆ ಅದು ನನ್ನ ಪುಣ್ಯ. ಅಷ್ಟು ದೊಡ್ಡವರು ಹಾಡೋದು. ಆಮೇಲೆ ವಾಣಿ ಜಯರಾಮ್ ಅವರು ಅಷ್ಟೇ. ವಾಣಿ ಜಯರಾಮ್ ಅವರು ತುಂಬ ಸಂತೋಷಪಟ್ಟರು. ಅವರು ಸುಮಾರು ನಂದೊಂದು 20-25 ಹಾಡುಗಳನ್ನು ಹಾಡಿಕೊಟ್ಟಿದ್ರು. ಆವಾಗ ಹೇಳಿದರು, ನೀನು ನನ್ನ ಹತ್ರ ಹಾಡಿಸ್ಲೇಬೇಕು, ಇನ್ನೂ ಬಹಳಷ್ಟು ಹಾಡುಗಳನ್ನು ಹಾಡಿಸ್ಬೇಕು, ಎಷ್ಟು ಚೆನ್ನಾಗಿ ಮಾಡಿತೀಯಾ ಅಂತ. ಅದೆಲ್ಲ ನಮಗೆ ಅಪ್ರಿಸಿಯೇಷನ್ ಅಂತ ಹೇಳೋದಕ್ಕಿಂತ ಎಲ್ಲೋ ಒಂದು ಕಡೆ ಅವರ ಆಶೀರ್ವಾದ, ಮತ್ತು ಅವರು ಅಂಥ ದೊಡ್ಡ ದೊಡ್ಡ ಗಾಯಕರು ಹೇಗೆ ಹಾಡ್ತಾರೆ, ಅದನ್ನು ಹೇಗೆ ಅದಕ್ಕೆ ಜೀವ ತುಂಬಿದ್ರು ಅನ್ನೋದು ಮುಖ್ಯ ಆಗುತ್ತೆ. ಇವರು ಅಷ್ಟೇ, ಸುರೇಶ್ ವಾಡ್ಕರ್ ಡೌನ್ ಟು ಅರ್ತ್ ಅಂದರೆ ಡೌನ್ ಟು ಅರ್ತ್ ಅವರಾಗಲಿ. ವೆಂಕಟೇಶ್ ಕುಮಾರ್ ಇವತ್ತಿಗೂ ನನ್ನ ಹಾಡುಗಳನ್ನು
ಅವರ ಕಚೇರಿಗಳಲ್ಲಿ ಹಾಡ್ತಾರೆ. ಕಮಲೇ ಕಮಲಾಲಯೇ ಅಂತ ಒಂದು ಹಾಡು ಓಕೆ ಇಡೀ ಜಗತ್ತಿನಾದ್ಯಂತ ಜನಪ್ರಿಯ ಆಗಿದೆ. ಓಕೆ ಅವ್ರು ಇವತ್ತು ವೇದಿಕೆಯಲ್ಲಿ ನನ್ನ ಹೆಸರು ಹೇಳಿ ಹಾಡ್ತಾರೆ. ಹಾಡ್ತಾರೆ. ಓಕೆ ಅವ್ರ ಥರ ಒಬ್ಬರು ಶಾಸ್ತ್ರೀಯ ಸಂಗೀತಗಾರರು ಭಕ್ತಿಗೀತೆಯನ್ನು ಹಾಡೋರು ನಾನು ಯಾರನ್ನೂ ನೋಡಿಲ್ಲ. ಓಕೆ ಅಂತಹ ಅದ್ಭುತ ಗಾಯಕರು ಅವರು. ಓಕೆ ಅವರಿಗೆಲ್ಲ ನಾನು ಅವರ ಕೈಯಲ್ಲಿ ನಾನು ಹಾಡಿಸಿದ್ದೀನಿ ಅಂತ ಹೇಳೋದಕ್ಕಿಂತ ನನ್ನ ಟ್ಯೂನನ್ನು ಅವರು ಹಾಡುವಂತಹ ಭಾಗ್ಯ ನನಗೆ ನಿಮಗೆ ಸಿಕ್ಕಿದೆ. ಸಿಕ್ಕಿದೆ ಅಂತ ಅದೇ ನಿಮ್ಮ ಒಂದು ಹಂಬಲ್ನೆಸ್, ಅದೇ ನಿಮ್ಮ ಗ್ರೇಟ್ನೆಸ್ ಅಂತ ತುಂಬಾ ಹೇಳ್ತೀನಿ. ದೊಡ್ಡವರು ಅವರೆಲ್ಲ. ಹೌದು ಹೌದು. ಸೊ ಅವ್ರಿಗೂ ಒಂದು ಭಾಗ್ಯ, ನಿಮ್ಮ ಒಂದು ಸಂಗೀತ ಸಂಯೋಜನೆ ಅವ್ರು ಹಾಡಿರೋದು ಒಂದು ಭಾಗ್ಯ, ಅವರು ನಿಮ್ಮ ಒಂದು ಸಂಗೀತ ಸಂಯೋಜನೆ ಅವ್ರು ಹಾಡಿರೋದು ಕೂಡ ಇಬ್ಬರದು ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ಅದರಿಂದನೇ ಈ ಹಾಡುಗಳೆಲ್ಲ ಒಂದು ಅಷ್ಟು ಜನಪ್ರಿಯವಾಗಿದೆ ಅಂತಾನೆ ಹೇಳ್ಬೋದಲ್ವಾ ಸರ್? ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ನಾವು ಇನ್ನ ತಿಳ್ಕೊಳ್ಳೋಣ ಸರ್. ಈಗ ಎಷ್ಟೊಂದು ಜನ ಸಂಗೀತನ ಕಲಿತಾ ಇದ್ದಾರೆ ಈಗೆಲ್ಲ, ಹಾಗೆ ಹಲವರು ಹೊಸ ಗಾಯಕರು ಈ ಸಂಗೀತ ಜಗತ್ತಿಗೆ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗೆ ಹಲವರಿಗೆ ನಿಮ್ ತರ ಆಗ್ಬೇಕು ಅಂತ ಆಸೆ ಇರುತ್ತೆ. ಅದು ಅವ್ರದೇ ಆದ ಒಂದು ಐಡಲ್ ಸಿಂಗರ್ಸ್ನೆಲ್ಲ ಅವ್ರು ಫಾಲೋ ಮಾಡ್ತಾರೆ. ಅವ್ರ ತರ ಆಗ್ಬೇಕು ಅನ್ನೋ ಒಂದು ಕೆಲವರು, ನಾನು ಶ್ರೇಯಾ ಘೋಷಾಲ್ ತರ ಆಗ್ಬೇಕು, ಲತಾ ಮಂಗೇಶ್ಕರ್ ತರ ಆಗ್ಬೇಕು, ಪುತ್ತೂರು ನರಸಿಂಹ ನಾಯ್ಕ ಅವ್ರ ತರ ಆಗ್ಬೇಕು, SP ಬಾಲಸುಬ್ರಹ್ಮಣ್ಯ. ಸೊ ಈಗ ಹೊಸದಾಗಿ ಬರ್ತಾ ಇರೋ ಈ ಗಾಯಕರಿಗೆ ನಿಮ್ಮ ಒಂದು ಸಂದೇಶ, ಸಲಹೆ ಏನು ಸರ್? ನನಗೆ ಏನು ಅನಿಸೋದು ಅಂತ ಹೇಳಿದ್ರೆ, ನಾನು ಅವರ ಹಾಗೆ ಆಗಬೇಕು, ಇವರ ಹಾಗೆ ಆಗಬೇಕು ಬೇಡ. ನಾನಾಗಬೇಕು. ಒಳ್ಳೆ ಮಾತಾಡ. ನಾನಾಗಬೇಕು. ನಾವು SP ಬಾಲಸುಬ್ರಹ್ಮಣ್ಯಂ ಆಗಬೇಕು, ಲತಾ ಮಂಗೇಶ್ಕರ್ ಆಗಬೇಕು, ಆಶಾ ಭೋಸ್ಲೆ ಆಗಬೇಕು, ಶ್ರೇಯಾ ಘೋಷಾಲ್ ಆಗಬೇಕು, ಮೊಹಮ್ಮದ್ ರಫಿ ಆಗಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಅವರಿರುವ ಸಾಲಿನಲ್ಲಿ ನಾನಾಗಿ ನಿಲ್ಲುವ ಪ್ರಯತ್ನ ನಾನು ಮಾಡಬೇಕು. ನೀವು ನೀವಾಗೇ ಇರಬೇಕು, ಬಟ್ ಅವರ ಸಾಲಿನಲ್ಲಿ ಈಗ ಅವರೆಲ್ಲ ಒಂದು ರೀತಿಯ ಲೆಜೆಂಡ್ಸ್ ಸಾಲಲ್ಲಿದ್ದಾರಲ್ವ, ಆ ಸಾಲಿನಲ್ಲಿ ನನಗೂ ಒಂದು ಸ್ಥಾನ ಸಿಗಬೇಕು, ಆ ಸಾಧನೆ ನಾನು ಮಾಡಬೇಕು ಅನ್ನೋದಿದ್ರೆ ಆವಾಗ ಏನಾಗತ್ತಂದ್ರೆ, ನಾನು SPB ಥರ ಹಾಡಬೇಕು ಅಂತ ಆಸೆ ಪಟ್ಟರೆ ನಾನು ಅವರನ್ನು ಅನುಕರಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅಥವಾ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್ ಆಗಬೇಕು ಅಂತಾದರೆ ಅವರನ್ನು ಅನುಕರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅನುಕರಣೆ ಯಾವತ್ತು 100 ಆಗೋದಿಲ್ಲ, ಎಲ್ಲೋ 80 ಆಗ್ಬೋದು, 85 ಆಗ್ಬೋದು. ಅರ್ಥಾತ್ ಒರಿಜಿನಲ್ ಸಿಂಗರ್ ಹಾಗೆ ಇರ್ತಾರೆ, ನೀವು ತಲುಪೋದಿಲ್ಲ, ಗುರಿ ತಲುಪೋದಿಲ್ಲ. ಅದಕ್ಕಿಂತ ನಾನಾಗಿರ್ತೀನಿ, ನಾನು ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೊರಟಾಗ ನಾನು ಮಾಡಿದ ಸಾಧನೆ ಇದೆಯಲ್ಲ, ನನ್ನ ಮಟ್ಟಕ್ಕೆ ಅದೇ 100 ಆಗಿರುತ್ತೆ. ನಾನು ಕೇಳುವವರ ಕಿವಿಗಳಿಗೆ ನಾನಾಗಿರ್ತೀನಿ, ನಾನು ಒರಿಜಿನಲ್ ಸಿಂಗರ್ ಆಗಿರ್ತೀನಿ. ನಾನು ಕಂಪ್ಯಾರಿಸನ್, ನಮ್ಮ ಸ್ಥಾನ ನಮಗಿರುತ್ತೆ. ನಾವು ಇನ್ನೊಬ್ಬರಾಗೋದು ಬೇಡ. ಅದು ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರೋದಷ್ಟೇ. ಈಗ SP ಬಾಲಸುಬ್ರಹ್ಮಣ್ಯಂ ಅಥವಾ ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ, ಗುಲಾಮ್ ಅಲಿ, ಜಗಜೀತ್ ಸಿಂಗ್, PV ಶ್ರೀನಿವಾಸ್, ನಾನು ಇವರೆಲ್ಲ ಆಗೋದಕ್ಕಿಂತ, ಅವರನ್ನು ಅನುಕರಿಸೋದಕ್ಕಿಂತ ಅವರು ಏನೆಲ್ಲ ಹಾಡಿದ್ದಾರೆ, ಅವರ ಧ್ವನಿಯಲ್ಲಿ ಏನು ಬರುತ್ತೆ, ಅವರು ಏನು ಜ್ಞಾನ ಸಂಪಾದನೆ ಮಾಡಿದ್ದಾರೆ ಅದನ್ನು ಅನುಸರಿಸಿದರೆ ಆ ಜ್ಞಾನ ನಮಗೆ ಬರುತ್ತೆ. ಆ ಜ್ಞಾನವನ್ನು ಬಳಸಿಕೊಂಡು ನಾನಾಗಿ ಬೆಳಿಬೋದು. ನಾನಾಗಿ ಬೆಳೆದಾಗ ನಾನಾಗಿಯೇ ಜನರಿಗೆ ಇಷ್ಟ ಆಗ್ತೀನಿ. ಆಗ ಜನ ಇವರು ಅವ್ರ ಥರ ಹಾಡ್ತಾರೆ ಅಂತ ಬರೋದಿಲ್ಲ, ಇವರ ಹಾಡುಗಳನ್ನು ಕೇಳಲಿಕ್ಕೆ ಬರ್ತಾ ಇದ್ದೇನೆ ಅಂತ. ಅಲ್ಲ, ಒಳ್ಳೆಯ ಮಾತನ್ನ ಹೇಳಿದ್ರಿ. ಸಾಮಾನ್ಯವಾಗಿ ನಾನೀಗ ಹಾಡು ಕಲ್ತ್ಕೊಳ್ತಾ ಇದ್ದೀನಿ, ಅಂದ್ರೆ ಜಸ್ಟ್ ಪ್ಯಾಷನ್ಗೋಸ್ಕರ ಈಗ ಕ್ಲಾಸಿಕಲ್ ಎಲ್ಲ ಕಲಿತಾ ಇದ್ದೀನಿ. ಬಟ್ ಎಲ್ಲರಿಗೂ ಅವ್ರದೇ ಆದ ಒಂದು ಇನ್ಸ್ಪಿರೇಷನ್ ಅಂತ ಇರ್ತಾರಲ್ಲ, ಒಂದು ಫಾಲೋನ ಮಾಡ್ತಾರೆ. ಯಾಕಂದ್ರೆ ನಾನು ನಮ್ಮ ಟೀಚರ್ ಹತ್ರ ಎಲ್ಲ ಕಲ್ತ್ಕೋಬೇಕಾದ್ರೆ ನಮ್ಮ ಟೀಚರ್ ಎಲ್ಲ ಹೇಳ್ತಾರೆ, ಕೆಲವರು ಇನ್ನ ಸೇರೇ ಇರಲ್ಲ, ನಾನು ಶ್ರೇಯಾ ಘೋಷಾಲ್ ಆಗ್ಬೇಕು, ನಾನು ಲತಾ ಮಂಗೇಶ್ಕರ್ ಆಗ್ಬೇಕು, ಅವ್ರ ಗುರಿ ಏನಂದ್ರೆ ನಾನು ಆ ಥರ ಆಗ್ಬೇಕು ಅನ್ನೋದು ಇರುತ್ತೆ ಹೊರತು ನೀವು ಹೇಳೋ ಪ್ರಕಾರ ನೀವಾಗಿರಿ, ನಿಮ್ಮ ತಮ್ಮತನನ ಉಳಿಸ್ಕೊಳ್ಳಿ. ಸೊ ನಿಮ್ಮದೇ ಆದ ಒಂದು, ಎಲ್ಲರಿಗೂ ಅವ್ರದೇ ಆದ ಒಂದು ಐಡೆಂಟಿಟಿ ಇರುತ್ತೆ. ಸೊ ಅವರು ಮಾಡಿರೋ ಒಂದು ಅವ್ರ ಒಂದು ಡೆಡಿಕೇಶನ್ನೇ ಅವ್ರಿಗೆ ಇಷ್ಟು ವರ್ಷ ಅವರು ಒಂದು ದೊಡ್ಡ ಸ್ಥಾನದಲ್ಲಿ ಇರೋದು, ಜನಗಳು ಅದಕ್ಕೆ ಅವ್ರಿಗೆ ಒಂದು ಗೌರವನ ಕೊಡೋದು. ಸೊ ನೀವು ಒಳ್ಳೆಯ ಮಾತನ್ನ ಹೇಳಿದ್ರಿ ಸರ್. ಸೊ ನೀವಾಗೇ ಇರಿ, ನಿಮ್ಮ ಐಡೆಂಟಿಟಿನ ಕಳ್ಕೋಬೇಡಿ. ಸೊ ಶ್ರಮ ಪಟ್ಟಿ ಕಲ್ತ್ಕೊಳ್ಳಿ. ಸೊ ನೀವು ಮುಂದೆ ಬಂದೇ ಬರ್ತೀರಾ, ಅವ್ರ ಥರನೇ ನೀವು ಒಬ್ಬರ ಆಗ್ತೀರಾ. ಹೌದು, ಒಳ್ಳೆ ಮಾತನ್ನ ಹೇಳಿದ್ರಿ.
ಫ್ರೆಂಡ್ಸ್, ನಿಮಗೆ ತಿಳಿದಿರ್ಬೋದು, ವಿದ್ವಾನ್ ಪುತ್ತೂರು ನರಸಿಂಹ ನಾಯಕ್ ಅವರು ಪವಮಾನ ದಾಸನಾಗು ಮುಂತಾದ ಹಾಡುಗಳು ಇವೆಲ್ಲ ಒಂದು ದಾಖಲೆಯನ್ನು ನಿರ್ಮಿಸಿದೆ. 9 ಬಾರಿ ಅಮೆರಿಕ, 7 ಬಾರಿ ಗಲ್ಫ್ ದೇಶಗಳು, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, UAE, ಕುವೈತ್, ಬೆಹರೇನ್ ಹೀಗೆ ಹಲವಾರು ದೇಶಗಳಲ್ಲಿ ಇವರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಸೊ ಕಲಿಕೆಯ ಆಸಕ್ತಿ ಇರುವವರಿಗೆ ಇವರು 300ಕ್ಕೂ ಹೆಚ್ಚು ಕಾರ್ಯಾಗಾರಗಳನ್ನು ಭಾರತವಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ದೇಶಗಳಲ್ಲೂ ಕೂಡ ನೀಡಿದ್ದಾರೆ. ಸೊ ಸರ್, ನೀವು ನಿಮ್ದು ಆಸ್ಟ್ರೇಲಿಯಾ ಇದು 2ನೇ ಟ್ರಿಪ್ ಅಂತ ಹೇಳಿದ್ರಿ. ಇದಕ್ಕಿಂತ ಮುಂಚೆ ನೀವು ಎಷ್ಟೊಂದು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಹೋಗಿ ನೀವು ನಿಮ್ಮ ಒಂದು ಸಂಗೀತ ಕಚೇರಿಯನ್ನು ನಡೆಸಿದ್ದೀರಾ. ಹಾಗೆ ಆಸಕ್ತಿ ಉಳ್ಳವರಿಗೆ ನೀವು ಹೆಚ್ಚು ಕಾರ್ಯಾಗಾರಗಳನ್ನು ಕೂಡ ಎಲ್ಲ ಮಾಡಿದ್ದೀರಾ. ಸೊ ನಿಮ್ಮ ಈ ಒಂದು ಅನುಭವ ಹೇಗೆ ಅನಿಸುತ್ತೆ ಸರ್? ಒಂದು ರೀತಿಯಲ್ಲಿ ಅದ್ಭುತವಾದ ಅನುಭವ. ಯಾಕಂದರೆ ಎಲ್ಲ ಕಡೆಗಳಲ್ಲಿ ನಮಗೆ ಜನ ತುಂಬ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಡೆಗಳಲ್ಲಿ ನಾವು ಹೇಳ್ಬೋದು, ಕೆಲವು ಕಡೆಗಳಲ್ಲಿ ಅಲ್ಲಿ ವ್ಯವಸ್ಥೆ ಸರಿ ಇರಲಿಲ್ಲ, ಹಾಗಿರಲಿಲ್ಲ, ಹೀಗಿರಲಿಲ್ಲ. ಹಾಗೆ ನೋಡೋಕ್ಕೆ ಹೋದರೆ ನಮ್ಮ ಮನೆಯಲ್ಲೇ ನಮಗೆ ಎಷ್ಟು ವ್ಯವಸ್ಥೆಗಳಿರ್ತವೆ. ಪ್ರಾಮಾಣಿಕವಾಗಿ ನೋಡಿದಾಗ ಮನೆಯಲ್ಲೇ ಎಲ್ಲವೂ ಸರಿಯಾಗಿಯೇ ಇರುತ್ತಾ? ಇಲ್ಲ. ಪ್ರತಿಯೊಬ್ಬನಿಗೂ ಅವರವರ ಸಮಸ್ಯೆಗಳು ಇದ್ದೇ ಇರ್ತವೆ. ಆದರೆ ಅದೆಲ್ಲವನ್ನು ಬದಿಗಿಟ್ಟು ನಮ್ಮನ್ನು ಕರ್ಕೊಂಡು ಹೋಗಿ ದೇಶ ತೋರಿಸ್ತಾರಲ್ವ. ನಮ್ಮ ಕಾರ್ಯಕ್ರಮ ಇರೋದು ಒಂದು 3 ಗಂಟೆ ಆದರೆ ಆಮೇಲೆ ಉಳಿದ 3-4 ದಿನ ಅವರು ಸಮಯ ತೆಗೆದುಕೊಂಡು ಅವರ ವಾಹನಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಇಡೀ ದೇಶ ತೋರಿಸಿ ಪ್ರೀತಿಯಿಂದ ನೋಡ್ಕೊಳ್ತಾರಲ್ವ. ಅದಕ್ಕಿಂತ ಇನ್ನೇನು ಏನು ಹೇಳಬೇಕು ನಾವು? ಎಲ್ಲ ಕಡೆಗಳಲ್ಲಿ ಅದು ನಮಗೆ ಸಿಕ್ಕಿದೆ. ನನಗೆ ಎಲ್ಲ ಕಡೆಗಳಲ್ಲಿ ಯಾವ ದೇಶಕ್ಕೆ ಹೋದರೂ ಕೂಡ ಅದರ ಯಾವುದೇ ರೀತಿಯಲ್ಲಿ ಕೊರತೆ ಆಗಿದ್ದಿಲ್ಲ. ಪ್ರತಿಯೊಂದು ದೇಶದಲ್ಲಿ ಈಗ ಇಲ್ಲೇ ನಾನು ಇವತ್ತು ಇಲ್ಲಿದ್ದೀನಿ, ಇಲ್ಲಿ ಕಾಮಾಕ್ಷಿಯವರ ಮನೆಯಲ್ಲಿ. ಇಲ್ಲಿಯೂ ಅಷ್ಟೇ, ನಾವು ಬಂದು 4-5 ದಿನ ಆಯಿತು. ಅವರು ಹೇಳ್ತಾ ಇದ್ದಾರೆ, ಅಯ್ಯೋ ಹೊರಡುವ ಸಂದರ್ಭ ಬಂತು. 4-5 ದಿನ ಅವರು ನಮ್ಮನ್ನು ತಡ್ಕೊಂಡು ನಮ್ಮನ್ನು ಇಷ್ಟೆಲ್ಲ ಆತಿಥ್ಯ ಕೊಟ್ಟು ನಾವು ಹೊರಡುವ ಸಂದರ್ಭದಲ್ಲಿ ಅವರ ಭಾವನೆಯನ್ನು ಆ ರೀತಿ ಇಟ್ಕೊಳ್ತಾರಂತಾದರೆ ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಇದು ನಮಗೆ ಕಲಾವಿದರಿಗೆ ಸಿಗುವಂತಹ ಒಂದು ದೊಡ್ಡ ಒಂದು ಇದು ಅದೃಷ್ಟ. ನಮ್ಮದು ಕಲಾವಿದರಿಗೆ ಸಿಗುತ್ತೆ, ಇದು ಎಲ್ರಿಗೆ ಸಿಗುತ್ತೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಎಲ್ಲವನ್ನೂ ನಮಗೆ ನಮ್ಮ ಕಾರ್ಯಕ್ರಮದ ಸಂಯೋಜಕರಾಗಲಿ, ನಾವು ಯಾರ ಮನೆಯಲ್ಲಿ ಇರ್ತೀವಿ ಅವರೆಲ್ಲ ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ಲ, ನಾವು ಅವ್ರ ಹತ್ರ ಹೇಗೆ ಬಿಹೇವ್ ಮಾಡ್ತೀವಿ ಅದನ್ನು ನಾವು ನೋಡಬೇಕಾಗತ್ತೆ, ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ. ನಮಗೂ ಜೀವನದಲ್ಲಿ ಶಿಸ್ತಿರಬೇಕಾಗತ್ತೆ. ಅವರ ಸಮಸ್ಯೆಗಳೇನು ಅಂತ ನಾವು ನೋಡಿಕೊಂಡು ನಾವು ಅವರ ಮನೆಗಳಲ್ಲಿ ಇದ್ದ ಸಂದರ್ಭದಲ್ಲಿ ಆಗಲಿ ಅಥವಾ ಯಾವುದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡುವಂತಹ ಸಂದರ್ಭದಲ್ಲಿ ಧ್ವನಿವರ್ಧಕವೋ ಅಥವಾ ವೇದಿಕೆಯ ಒಂದು ಇದು ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಅದಕ್ಕೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ಬೋದು, ಇದು ನಮ್ಮ ಕಡೆಯಿಂದ ಆಗಬೇಕಾದ ಅವಶ್ಯಕತೆ ಇದೆ. ಅದು ಎರಡೂ ಸೇರಿದಾಗ ಮಾತ್ರ. ಯಾಕಂದರೆ ನಮ್ಮ ಸಂಗೀತ ಕೇಳಲಿಕ್ಕೆ ಬರೋದಿದೆಯಲ್ಲ, ಈ ಸಂಯೋಜಕರು ಒಬ್ಬ ಕೇಳುಗ ಮತ್ತು ಹಾಡುಗನ ಮಧ್ಯದ ಒಂದು ದೊಡ್ಡ ಕೊಂಡಿ. ಆ ಸಂಯೋಜಕರಿಲ್ಲದೆ ಕೇಳುಗನೂ ಇಲ್ಲ, ಹಾಡುಗನೂ ಇಲ್ಲ. ಹೌದಾ? ಅವರು ನಮಗಾಗಿ ಮಾಡ್ತಾ ಇದ್ದಾರೆ ನಿಸ್ವಾರ್ಥದಿಂದ. ಸಂಯೋಜಕ ಕೇಳುವವ ಬಂದಾಗ ಕೇಳುವವನಿಗೆ ನಮ್ಮ ಸಮಸ್ಯೆಗಳು ಬೇಕಾಗಿಲ್ಲ, ಅವನಿಗೆ ಚೆನ್ನಾಗಿ ಕೇಳಬೇಕು. ಅದರ ಬಗ್ಗೆ ನಾವು ತುಂಬ ಜಾಗ್ರತೆ ವಹಿಸಬೇಕಾಗತ್ತೆ. ಆದ್ದರಿಂದ ಈ ಎರಡೂ ವಿಚಾರ ನಾವು ನಮಗೆ ಬೇರೆ ದೇಶಕ್ಕೆ ಹೋದಾಗ ಹೇಗೆ ಅನುಭವ ಆಯಿತು, ಅಲ್ಲಿ ಹೇಗೆ ನೋಡಿಕೊಂಡ್ರು, ಅದು ಮಾತ್ರ ಅಲ್ಲ, ನಾವು ಅವ್ರ ಹತ್ರ ಹೇಗೆ ಇದ್ದೀವಿ ಅದು ಅಷ್ಟೇ ಮುಖ್ಯ ಅಂತ ಹೇಳ್ತೀನಿ. ಅದು ಬಹಳ ಮುಖ್ಯ. ಯಾಕಂದರೆ ಕಲಾವಿದ ತನ್ನತನವನ್ನು, ತನ್ನ ದೇಶದ ಘನತೆಯನ್ನು, ತನ್ನ ದೇಶದ ಒಂದು ಪರಂಪರೆಯನ್ನು, ಸಂಸ್ಕೃತಿಯನ್ನು ಬಿಂಬಿಸಬೇಕು. ಬೇರೆ ದೇಶಕ್ಕೆ ಹೋದಾಗ ಅವನು ನಾನು ಅಂತ ಹೋದರೆ ಆಗೋದಿಲ್ಲ. ಇಲ್ಲಿ ಯಾವ ಈಗೋ ಕೂಡ ನಡೆಯೋದಿಲ್ಲ. ಯಾಕೆ ಅಂದರೆ ಒಂದು ಸಣ್ಣ ಕೆಮ್ಮು ಬಂದರೆ ಒಬ್ಬ ಕಲಾವಿದನಿಗೆ ಹಾಡೋಕ್ಕಾಗಲ್ಲ. ಹೌದು ಅಲ್ವಾ? ನಿಮ್ಗೆ ಎಷ್ಟು ಯಾವಾಗ್ಲೂ ನೀವು ಎಲ್ಲ ಇಷ್ಟೊಂದು ಪ್ರದರ್ಶನ ನಡೆದ್ರಿಂದ ನೀವು ಯಾವಾಗ್ಲೂ ನಿಮ್ಮ ಒಂದು ಗಂಟಲು, ನಿಮ್ ವಾಯ್ಸ್ ಕಲ್ಚರ್ ಯಾವಾಗ್ಲೂ ಎಷ್ಟು ಹಿಡಿತದಲ್ಲಿ ಹಿಡ್ಕೋಬೇಕು. ನೀವು ತಿನ್ನೋ ಪದಾರ್ಥದಿಂದ ಹಿಡಿದು ಆ ಎನ್ವೈರನ್ಮೆಂಟ್, ನೀವು ಎಷ್ಟೊಂದು ಗಮನಕ್ಕೆ, ನೀವು ಎಷ್ಟೊಂದು ತ್ಯಾಗಗಳನ್ನ ಮಾಡ್ಬೇಕು ಅಲ್ವಾ ಸರ್? ತ್ಯಾಗ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ತ್ಯಾಗ ಅಲ್ಲ, ಇಟ್ಸ್ ಅ ಪ್ಯಾಷನ್. ಓಕೆ, ನೀವು ಪ್ರೀತಿಸ್ತಾ ಇದ್ರೆ ಸೊ ಅದು ತ್ಯಾಗ ಆಗೋದಿಲ್ಲ. ತ್ಯಾಗ ಆಗೋದಿಲ್ಲ. ತ್ಯಾಗ ನಮ್ಮನ್ನ ಇನ್ನೊಂದು ನಾವು ತ್ಯಾಗ ಅಂತ ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ, ನಾವು ಹಾಡಿದ ಹಾಡಿನಿಂದ ಕೇಳುವವರು ಸಂತೋಷ ಪಡ್ತಾರಲ್ವ,
ಆ ಸಂತೋಷ ಪಟ್ಟಾಗ ನಮ್ದು ನಾವು ಏನು ಕಷ್ಟಪಟ್ಟಿದೀವಿ ಅದೆಲ್ಲ ಮರ್ತೋಯ್ತು. ಮರ್ತೋಗುತ್ತೆ. ಹೌದು, ಅವರ ಒಂದು ಚಪ್ಪಾಳೆ, ಅವರ ಒಂದು ಪ್ರೀತಿ, ಒಂದು ವಿಶ್ವಾಸ, ಅದನ್ನ ಬೆಲೆ ಕಟ್ಟಕ್ಕೆ ಆಗಲ್ಲ. ಹೌದು. ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ನಾನು 48 ವರ್ಷದಿಂದ ಹಾಡ್ತಾ ಇದ್ದೀನಿ. ಅವಾರ್ಡ್ಸ್ಗಳು ಎಷ್ಟು ಬಂದಿರ್ಬೋದು? ಮ್ಯಾಕ್ಸಿಮಮ್ ಅಂದ್ರೆ ಒಂದು 50-100 ಬಂದಿರ್ಬೋದು ಅಂತ ಇಟ್ಕೊಳ್ಳಿ 48 ವರ್ಷಕ್ಕೆ. ಆದ್ರೆ 48 ವರ್ಷದಲ್ಲಿ ನಮ್ಮ ಒಂದೊಂದು ಹಾಡಿಗೆ ಚಪ್ಪಾಳೆ ತಟ್ಟಿದ ಜನ ಎಷ್ಟಿದ್ದಾರೆ, ಆನಂದ ಪಟ್ಟವರು ಎಷ್ಟಿದ್ದಾರೆ. ಅವರು ಚಪ್ಪಾಳೆ ನಿರಂತರವಾಗಿ ಚಪ್ಪಾಳೆ ತಟ್ಟಿದ ಕಾರಣ 48 ವರ್ಷ ನಾನು ಹಾಡ್ತಾ ಹೋದೆ, ನನಗೆ ಪ್ರಶಸ್ತಿಗಳು ಬಂತು. ಅವರು ಚಪ್ಪಾಳೆ ತಟ್ಟದೇ ಇದ್ರೆ. ಆದ್ರಿಂದ ಎಲ್ಲಾ ಅವಾರ್ಡ್ಗಳಿಗಿಂತ ದೊಡ್ಡದು ಕೇಳುಗನ ಚಪ್ಪಾಳೆ, ಗಾಯಕ. ಅವರ ಒಂದು ಪ್ರೀತಿ, ಒಂದು ವಿಶ್ವಾಸ, ಗೌರವ, ಅದಕ್ಕಿಂತ ಕಲಾವಿದರಿಗೆ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಸೊ ಹಾಗೆ ಫ್ರೆಂಡ್ಸ್, ಇವರ ಸಂಗೀತ ಜೀವನ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಮಾಜದವರು ಪ್ರಶಸ್ತಿ ಗೌರವವನ್ನ ನೀಡಿದ್ದಾರೆ. ಸೊ 2021ನೇ ಸಾಲಿನ ನಾಡಿನ ಅತಿ ಶ್ರೇಷ್ಠ ಪ್ರಶಸ್ತಿ ಸಂತ ಶಿಶುನಾಳ ಶರೀಫ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. 2005 ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಜೀವನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. 1998ರಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. 2004ರಲ್ಲಿ ಮಂತ್ರಾಲಯ ಸಂಸ್ಥಾನದ ವಿಜಯದುಂದುಬಿ ಪ್ರಶಸ್ತಿ, ಹಾಗೆ ಅಮೆರಿಕ ಕನ್ನಡ ಸಂಘಗಳ ಹಲವಾರು ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡವರ ಖ್ಯಾತಿ ಇವರಿಗಿದೆ. ಸರ್, ನಿಮ್ಮ ಈ ಎಲ್ಲ ಸಾಧನೆಯ ಯಶಸ್ಸಿನ ಬಗ್ಗೆ ನೀವು ಏನು ಹೇಳ್ತೀರಾ? ಮತ್ತೆ ಈ ಸಾಧನೆಯ ಹಿಂದೆ ಯಾರಿದ್ದಾರೆ? ನಿಮ್ಮ ಈ ಸ್ಫೂರ್ತಿ ಏನು ಅಂತ ಹೇಳ್ಬೋದಾ? ಇದು ಒಂದು ಸಾಧನೆ ಅಂತ ನನಗೆ ಅನ್ಸೋದಿಲ್ಲ. ಅದು ನಿಮ್ ದೊಡ್ಡತನ? ಹಾಗಲ್ಲ, ದೊಡ್ಡತನ ಅಂತಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗೆ ಇದೆಲ್ಲ ಸಾಧನೆ ಅಂತಲೇ ಅನ್ಸೋದಿಲ್ಲ. ಯಾಕಂದ್ರೆ ಜೀವನದಲ್ಲಿ ಹಾಡಬೇಕು ಅಂತ ಅನಿಸಿದ ದಿನದಿಂದ ಹಾಡ್ತಾ ಇದ್ದೀನಿ. ಹಾಡಿದಾಗ ಒಂದೊಂದು ಹಾಡನ್ನು ಹಾಡಿದಾಗಲೂ ಕೂಡ ಜನ ಆ ಹಾಡನ್ನು ಸ್ವೀಕಾರ ಮಾಡಿ ಬೇರೆ ಹಾಡು ಯಾವಾಗ ಬರುತ್ತೆ, ಬೇರೆ ಹಾಡು ಯಾವಾಗ ಬರುತ್ತೆ ಅಂತ ಅವರು ಕಾದು ಕೂತ ಕಾರಣ ನನಗೆ ಮುಂದೆ ಬೇರೆ ಬೇರೆ ಹಾಡುಗಳನ್ನು ಮಾಡಬೇಕಾದಂತಹ ಕೆಲಸ ಬಂತು. ಆ ಕೆಲಸ ನನಗೆ ಬರ್ತಾ ಹೋದ ಕಾರಣ ನಿರಂತರವಾಗಿ ಆ ಕೆಲಸ ನಾನು ಮಾಡ್ತಾ ಹೋದೆ. ಅದು ನನ್ನ ವೃತ್ತಿ ಕೂಡ ಹೌದು. ಸೊ ನನ್ನ ವೃತ್ತಿಯಲ್ಲಿ ನಾನು ಜೀವನವನ್ನು ಚೆನ್ನಾಗಿ ಬಾಳಿದೆ. ಅದಕ್ಕೆ ಕಾರಣ ಈ ಕೇಳುಗಳು. ಅದರಿಂದ ಹಾಗೆ ಹೋಗ್ತಾ 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 ಇದು ಒಂದು ದೊಡ್ಡ ಪ್ರಯಾಣ ಆಯಿತು ಹೊರತು ಇದನ್ನು ಸಾಧನೆ ಅಂತ ನಾನು ಭಾವಿಸುವುದಿಲ್ಲ. ಈ ಪ್ರಯಾಣದಲ್ಲಿ ನಾನು ನನ್ನ ಸಂತೋಷವನ್ನು, ನಾನು ಒಂದು ಹಾಡಿನ ಬಗ್ಗೆ ನಾನು ತಿಳ್ಕೊಂಡ ಅದರ ಅರ್ಥ ಏನಿದೆ ಅದಕ್ಕೆ ಸರಿಯಾಗಿ ಧಾಟಿ ಮಾಡಿ ಅದನ್ನು ಹಾಡಿ ಆ ಅರ್ಥವನ್ನು ಜನರಿಗೆ ತಲುಪಿಸುವಲ್ಲಿ ನನ್ನ ಪ್ರಯತ್ನ ನಾನು ಮಾಡಿದಾಗ ಅವರು ಅದನ್ನು ಆನಂದ ಪಟ್ಟರಲ್ಲ, ಆ ಆನಂದ ಪಟ್ಟು ಮತ್ತೆ 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 ಕೇಳಿದ ಕಾರಣ ಪ್ರಯಾಣ ನಿರಂತರವಾಗಿ ಸುಗಮವಾಗಿ ಸಾಗ್ತಾ ಹೋಯಿತು. ಆದ್ದರಿಂದ ಈ ನನ್ನ ಪ್ರಯಾಣದಲ್ಲಿ ನನ್ನನ್ನು ಮುಂದಕ್ಕೆ ಎಳ್ಕೊಂಡು ಹೋದವರು ನನ್ನ ಶ್ರೋತೃವರ್ಗ. ಆದ್ದರಿಂದ ಇದು ನನ್ನ ಸಾಧನೆ ಅಂತ ಹೇಳೋದಕ್ಕಿಂತ ಅವರ ಸಾಧನೆ. ಅವರು ನನ್ನನ್ನು ಹಿಂದೆ ಒಂದು ರಥದಲ್ಲಿ ಕೂಡಿಸಿ ಹೇಳ್ಕೊಂಡು ಆ ರಥವನ್ನು ಹೇಳ್ಕೊಂಡು ಹೋಗಿದ್ದಾರೆ, ನಾನು ಕೂತಿದ್ದೀನಿ ರಥದಲ್ಲಿ, ಅಷ್ಟೇ ಹೇಳ್ಬೋದು. ಆದ್ದರಿಂದ ಎಲ್ಲವೂ ಈ ಸಾಧನೆ ಆಗಿರೋದು ನನ್ನ ಕೇಳುಗರಿಂದ. ಮತ್ತೆ ನನಗೆ ಈ ರೀತಿ ಕೆಲಸ ಮಾಡುವುದಕ್ಕಾಗಲಿ, ನನ್ನ ಮನಸ್ಥಿತಿ ಆಗಲಿ, ಇದಕ್ಕೆಲ್ಲ ಕಾರಣ ನನಗೆ ಶಕ್ತಿ ಕೊಟ್ಟಿದ್ದು ಭಗವಂತ, ಪರಮಾತ್ಮ, ನಾನು ನಂಬಿದ ಪರಮಾತ್ಮ. ಅವನು ನನ್ನನ್ನು ಯಾವತ್ತೂ ಕೂಡ ಹೀಗೆ ಮಾಡು ಅಂತ ದಾರಿ ತೋರಿಸಿದ ಕಾರಣ ನನಗೆ ಅದು ನನ್ನಿಂದ ಆಗಿದೆ. ನಾನು ಮಾಡಿದ್ದಲ್ಲ, ನನ್ನಿಂದ ಭಗವಂತ ಮಾಡಿಸಿದ್ದಾನೆ. ತುಂಬಾ ದೊಡ್ಡ ಮಾತನ್ನ ಹೇಳಿದ್ರಿ ಸರ್. ಸೊ ಕಡೆಯದಾಗಿ ನಮ್ಮ ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇರೋ ನಮ್ಮ ಈ ಶ್ರೋತೃಗಳಿಗೆ ನಿಮ್ಮ ಒಂದು ಕಡೆಯ ಸಂದೇಶ ಏನಾದ್ರು ಹೇಳದಿದ್ರೆ ಸರ್? ನಮ್ಮ ಈ ಒಂದು ಕಾರ್ಯಕ್ರಮ ಈಗ ಮುಗಿಯೋ ಹಂತಕ್ಕೆ ಬಂದಿದೆ. ಸೊ ನಿಮ್ಗೆ ಒಂದು ಸಂದೇಶ ಹೇಳಿ. ನಾನು ಯಾರಿಗೂ ಏನೋ ಒಂದು ಸಂದೇಶ ಹೇಳುವಷ್ಟು ದೊಡ್ಡವನಲ್ಲ. ನಾನು ನನ್ನ ದಾರಿಯಲ್ಲಿ ನಾನು ಸಾಗಿ ಬಂದಿದ್ದೇನೆ. ಇಷ್ಟೇ ಹೇಳೋದು, ನೀವು ಈ ದೇಶದಲ್ಲಿ ಇದ್ದೀರಾ, ಈ ದೇಶದಲ್ಲಿ ಚೆನ್ನಾಗಿ ಬಾಳ್ತಾ ಇದ್ದೀರಾ, ಯಾವತ್ತೂ ಕನ್ನಡಿಗರಾಗಿರಿ. ಎಲ್ಲಾದರೂ ಎಂತಾದರೂ ಇರು ಅಂತ ಕುವೆಂಪು ಅವರೇ ಹೇಳಿದ್ದಾರೆ. ಕನ್ನಡವಾಗಿರು ಅಂತ. ಹೌದು, ನಾವು ನಮ್ಮ ಸಂಸ್ಕೃತಿಯನ್ನು ಮರೆಯೋದು ಬೇಡ. ನಮ್ಮ ಸಂಸ್ಕೃತಿ ಅತ್ಯಂತ ಶ್ರೀಮಂತ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ. ಇದಕ್ಕೆ ಬದ್ಧರಾಗಿರೋಣ. ಇದರ ಹೆಚ್ಚು ಪ್ರಸಾರಕ್ಕೆ ಮತ್ತೆ ನಿಮ್ಮ ಮಕ್ಕಳಿಗೆ ಕನ್ನಡ ಮಾತಾಡೋದನ್ನು ನಿರಂತರವಾಗಿ ಹೇಳಿಕೊಡಿ.
ಹೌದು ಮನೆಯಲ್ಲಿ ಮಾತಾಡಲಿ, ಅವರು ಹೊರಗಡೆ ಇಂಗ್ಲಿಷ್ ಬೇಕೇ ಬೇಕು, ಹೌದು ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಹೌದು ಆದರೆ ಮನೆಯಲ್ಲಿ ಸಾಧ್ಯವಾದಷ್ಟು ಅವರನ್ನು ಕನ್ನಡ ಭಾಷೆಗೆ ಅವರನ್ನು ಎಳೆದುಕೊಂಡು ಬಂದಾಗ ಆ ಕನ್ನಡ ಭಾಷೆಯ ಜೊತೆಗೆ ತಾನಾಗಿಯೇ ಸಂಸ್ಕೃತಿ ಕೂಡ ಅವರ ಒಳಗೆ ನುಗ್ಗುತ್ತೆ. ಹೌದು ಆ ಭಾಷೆಯ ಮೂಲಕ ಅವರಿಗೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ನಾವು ಅವರ ಒಳಗೆ ಸೇರಿಸಿದರೆ ಅವರು ಯಾವತ್ತೂ ಕೂಡ ಭಾರತೀಯರಾಗಿ ಕನ್ನಡಿಗರಾಗಿ ಇರ್ತಾರೆ. ಆದ್ದರಿಂದ ಆ ದಾರಿಯಲ್ಲಿ ನೀವು ಎಲ್ಲರೂ ಸಾಕಬೇಕಾದಂತಹ ಒಂದು ಅವಶ್ಯಕತೆ ಇದೆ. ನನ್ನ ಒಂದು ಸಂದೇಶ ಅಂತ ನೀವು ಹೇಳಿದರೆ, ಇಲ್ಲ ನನ್ನ ಅನಿಸಿಕೆ ಇದು. ನಿಮ್ಮ ಅನಿಸಿಕೆ ಸರ್ ತುಂಬಾ ಹಂಬಲ್. ನೀವು ಎಷ್ಟು ದೊಡ್ಡತನ ಅಂದ್ರೆ ಮನುಷ್ಯ ಎಷ್ಟು ಏರಿದ್ರು ಒಂದು ಹಂಬಲ್ ಆಗಿ ಇರೋದು, ಗ್ರೌಂಡೆಡ್ ಆಗಿರೋದು ತುಂಬಾ ಕಷ್ಟ. ಸೊ ಸರ್ ಎಷ್ಟು ಚೆನ್ನಾಗಿ ಎಲ್ಲ ವಿವರಿಸಿದ್ರು. ನೀವು ಇವ್ರ ಬಗ್ಗೆ, ಇವರ ಬಾಲ್ಯ ಜೀವನದ ಬಗ್ಗೆ, ಶೈಕ್ಷಣಿಕ ಜೀವನದ ಬಗ್ಗೆ, ಇವರು ನಡೆದು ಬಂದ ಹಾದಿಯ ಬಗ್ಗೆ, ಸಂಗೀತ ಒಲವು ಹೇಗೆ ಬಂತು, ಸೊ ಅವರು ಗಳಿಸಿದ ಪ್ರಶಸ್ತಿಯ ಬಗ್ಗೆ, ಹಾಗೆ ಅವ್ರಿಗೆ ಎಷ್ಟೊಂದು ಸಲಹೆಗಳನ್ನೆಲ್ಲ ನೀಡಿದ್ರು. ಸೊ ನಿಮಗೆ ಎಲ್ಲ ನಮ್ಮ ಒಂದು ಈ ಸಂದರ್ಶನದಿಂದ ಎಲ್ಲ ಮಾಹಿತಿಗಳು ವಿದ್ವಾನ್ ಪುತ್ತೂರು ನರಸಿಂಹ ನಾಯಕ್ ಅವರ ಈ ಒಂದು ವಚನಗಳು, ಅವರ ವಚನಗಳಂತಾನೆ ಹೇಳ್ಬೋದು. ಸೊ ನಿಮಗೆಲ್ಲ ಒಂದು ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ಸರ್ ನೀವೊಂದು ಬಿಡುವಿಲ್ಲದ ಸಮಯದಲ್ಲಿ ನೀವು ಎಷ್ಟು ಬ್ಯುಸಿ ಆಗಿದ್ದೀರಾ. ಸೊ ಈ ಸಮಯದಲ್ಲಿ ನನಗೆ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ನೀವೊಂದು ಅವಕಾಶ ಮಾಡಿಕೊಟ್ಟು ಸೊ ನನಗೆ ಒಂದು ಸಂದರ್ಶನ ನೀಡಿದ್ದು ನನ್ನ ಭಾಗ್ಯ ಸರ್. ತುಂಬ ಥ್ಯಾಂಕ್ಸ್. ಸೊ ನಿಮ್ಮ ಈ ಒಂದು ಸಂಗೀತದ ಸೊಬಗು, ನಿಮ್ಮ ಈ ಒಂದು ಸಂಗೀತದ ಈ ಒಂದು ಕೀರ್ತಿ ಪತಾಕೆ ಮತ್ತಷ್ಟು ಬಾನತ್ತರಕ್ಕೆ ಹಾರಲಿ ಅಂತ ಹೇಳ್ತಾ ಧನ್ಯವಾದಗಳು. ಸೊ ನಿಮಗೂ ಕೂಡ ತುಂಬ ಸುಂದರವಾಗಿ ಸಂದರ್ಶನ ಮಾಡಿದ್ರಿ. ನಿಮಗೂ ಒಳ್ಳೆಯದಾಗಲಿ, ಹಾಗೆ ಎಲ್ಲ ಕೇಳೋರಿಗೆ ಒಳ್ಳೆಯದಾಗಲಿ. ನನ್ನ ಪ್ರೀತಿಯ ಹಾರೈಕೆಗಳು. ನಮಸ್ಕಾರ. ತುಂಬ ಥ್ಯಾಂಕ್ಸ್. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ನಮ್ಮದು AEK ಅಮ್ಮಿ ಏಕ ಕುಟುಂಬ ಮತ್ತು SVKV ಅವ್ರಿಗೂ ಕೂಡ ನನ್ನ ಕೃತಜ್ಞತೆ.